ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕು ಉತ್ತಂಗಿ ಗ್ರಾಮದ ವಿದ್ಯಾನಿಕೇತನ ಶಿಕ್ಷಣ ಸಂಸ್ಥೆ ಹಾಗೂ ಜ್ಞಾನ ಸುರಭಿ ಎಜುಕೇಷನ್ ಟ್ರಸ್ಟ್ ಉತ್ತಂಗಿ ಇವರ ರೆವರೆಂಡ್ ಉತ್ತಂಗಿ ಚನ್ನಪ್ಪ ಹಿರಿಯ ಪ್ರಾಥಮಿಕ ಶಾಲೆ ನಿಸರ್ಗ ಪೂರ್ವ ಪ್ರಾಥಮಿಕ ಶಾಲೆ ಉತ್ತಂಗಿ ವತಿಯಿಂದ 2025-26ನೇ ಸಾಲಿನ ಶಾಲಾ ವಾರ್ಷಿಕೋತ್ಸವ ದಿನಾಂಕ 1-3-2026 ರವಿವಾರ ಸಂಜೆ ರೆವರೆಂಡ್ ಉತ್ತಂಗಿ ಚನ್ನಪ್ಪ ಬಯಲು ರಂಗಮಂದಿರದಲ್ಲಿ ಅದ್ದೂರಿಯಾಗಿ ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ದುರ್ಗಮ್ಮ ನಿಂಗಪ್ಪ ಎಸ್ ಇವರು ವಹಿಸಿದ್ದರು. ಕಾರ್ಯಕ್ರಮದ ಉದ್ಘಾಟನೆಯನ್ನ ನಿವೃತ್ತ ಪ್ರಾಚಾರ್ಯರಾಗಿರುವ ಶ್ರೀಯುತ ಬಸವರಾಜಪ್ಪ ಗುಡೇಕೋಟೆ ಇವರು ನೆರವೇರಿಸಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಪೂಜ್ಯ ಶ್ರೀ ಜಗದ್ಗುರು ಸೋಮಶಂಕರ್ ಮಹಾಸ್ವಾಮಿಗಳು ವಹಿಸಿ ಆಶೀರ್ವಚನ ನೀಡಿದರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಯೂತ್ ಕೆಜಿ ಹನುಮಂತಪ್ಪ, ಪತ್ರಕರ್ತರು ಕುಂಬಾರ ಮಂಜುನಾಥ್ ಉತ್ತಂಗಿ ವಹಿಸಿದ್ದರು. ನಂತರದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಂಭ್ರಮದಿಂದ ಜರುಗಿದವು. ಊರಿನ ಸಮಸ್ತ ನಾಗರಿಕರು ಭಾಗವಹಿಸಿ ಮುದ್ದು ಮಕ್ಕಳ ನೃತ್ಯ ವೀಕ್ಷಿಸಿ ಶುಭ ಹಾರೈಸಿದರು. ಕಾರ್ಯಕ್ರಮದ ಎಲ್ಲ ಮೇಲುಸ್ತುವಾರಿಯನ್ನು ಶಾಲೆಯ ಮುಖ್ಯ ಗುರುಗಳು ವೀರಣ್ಣ ಮೇಗೇರಿ ಹಾಗೂ ಸಹಶಿಕ್ಷಕರಾಗಿರುವ ಗುರು ಬಸವರಾಜ್ ಕೆ ವಹಿಸಿದ್ದರು. ಕಾರ್ಯಕ್ರಮದ ನಿರೂಪಣೆಯನ್ನ ಸಹಶಿಕ್ಷಕರಾದ ವೀರಭದ್ರಸ್ವಾಮಿ ಕೆ ನೆರವೇರಿಸಿಕೊಟ್ಟರು. ಕಾರ್ಯಕ್ರಮದ ಸ್ವಾಗತವನ್ನು ಸಹಶಿಕ್ಷಕಿ ಶ್ರೀಮತಿ ಕರಿಬಸಮ್ಮ ನೆರವೇರಿಸಿದರು. ಕಾರ್ಯಕ್ರಮದ ವಾರ್ಷಿಕೋತ್ಸವದ ವರದಿ ವಾಚನವನ್ನು ಸಹಶಿಕ್ಷಕಿ ಕುಮಾರಿ ವಿದ್ಯಾ ಎಂಎನ್ ನೆರವೇರಿಸಿದರು. ಕಾರ್ಯಕ್ರಮದ ಸ್ಟೇಜ್ ತಯಾರಿಯನ್ನ ಸಹಶಿಕ್ಷಕರಾಗಿರುವ ಗಿರೀಶ್ ಮೇಗೇರಿ ವಹಿಸಿದ್ದರು. ಹಾಡುಗಳ ನಿರ್ವಹಣೆಯನ್ನು ಸಹಶಿಕ್ಷಕರಾಗಿರುವ ವಿಶ್ವನಾಥ್ ಕೆ ನಿರ್ವಹಣೆ ಮಾಡಿದರು. ವ್ಯವಸ್ಥಿತ ಮುಖ್ಯ ನಿರ್ವಹಣೆಯನ್ನ ಶಾಲೆಯ ಇನ್ನಿತರೆ ಶಿಕ್ಷಕಿಯರಾಗಿರುವ ಶ್ರೀಮತಿ ಸಾವಿತ್ರಮ್ಮ ಎನ್ಸಿ, ಶ್ರೀಮತಿ ಜ್ಯೋತಿ ಎಚ್, ಶ್ರೀಮತಿ ಸೌಮ್ಯ ಎನ್ಸಿ, ಶ್ರೀಮತಿ ಬಸವರಾಜೇಶ್ವರಿ ವಹಿಸಿದ್ದರು. ಎಲ್ಲ ಹಾಡುಗಳ ನೃತ್ಯ ಸಂಯೋಜನೆಯನ್ನು ಶಾಲೆಯ ಎಲ್ಲ ಸಹಶಿಕ್ಷಕರು ಹಾಗೂ ಶಿಕ್ಷಕಿಯರು ವಹಿಸಿದ್ದರು. ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ವರದಿ ಮಂಜುನಾಥ್ ಕೆ ಉತ್ತಂಗಿ. ಮಾಳಿಗೆ ಕೊಟ್ಟರು ಮರದಡಿಯೇ ಇಟ್ಟರು. ಶಿಕ್ಷಣ ಸಂಸ್ಥೆ ರೆವರೆಂಡ್ ಉತ್ತಂಗಿ ಚನ್ನಪ್ಪ ಹಿರಿಯ ಪ್ರಾಥಮಿಕ ಶಾಲೆಯು ಜೂನ್ ರಿಂದ ತರಗತಿಗಳು ಕಾಮಾರ್ಥ ಸ್ಥಿತಿಯೇ ಪ್ರಥಮಂ ವಕ್ರತುಂಡಂ ಚ ಏಕದಂತಂ ದ್ವಿತೀಯಕಂ ತೃತೀಯಕಂ ಕೃಷ್ಣಪಿಂಡಾಕ್ಷಕಂ ಗಜವಕ್ತಂ ಚತುರ್ಥಕಂ ಪ್ರಥಮ ಪೂಜಿತ ವಿಘ್ನೇಶ್ವರನನ್ನು ಮನದಲ್ಲಿ ನೆನೆಯುತ್ತಾ ಚಿನ್ನ ಮಾತನ್ನ ನೆನೆಯುತ್ತಾ ಇಂದು ಈ ಸುಂದರವಾದ ಸಂಜೆಯಲ್ಲಿ 2025-26ನೇ ಸಾಲಿನ 24ನೇ ಶಾಲಾ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಈ ವರ್ಷದ ಶಾಲಾ ವರದಿಯನ್ನು ನಿಮ್ಮ ಮುಂದೆ ಇಡಲು ಬಯಸುತ್ತೇನೆ. ವಿದ್ಯಾನಿಕೇತನ ಶಿಕ್ಷಣ ಸಂಸ್ಥೆ ರೆವರೆಂಡ್ ಉತ್ತಂಗಿ ಚನ್ನಪ್ಪ ಹಿರಿಯ ಪ್ರಾಥಮಿಕ ಶಾಲೆಯು ಜೂನ್ ರಿಂದ ತರಗತಿಗಳು ಪ್ರಾರಂಭಗೊಂಡವು. ನಂತರ ಈ ವರ್ಷ ಒಂದು ಸಂತೋಷದ ವಿಚಾರ, ಆಗಸ್ಟ್ 15ರಂದು ರಾಷ್ಟ್ರೀಯ ಹಬ್ಬವಾದ ಸ್ವತಂತ್ರ ದಿನಾಚರಣೆಯನ್ನು ನಾವೆಲ್ಲರೂ ಹೆಮ್ಮೆ ಪಡುವಂತೆ ನೂತನವಾಗಿ ನಿರ್ಮಾಣವಾಗುತ್ತಿರುವ ಶಾಲಾ ಕಟ್ಟಡದ ಮುಂದೆ ಧ್ವಜಾರೋಹಣ ನಮ್ಮೂರಿನ ಸ್ವಾಮೀಜಿಗಳಿಗೆ ನನ್ನ ಶಿರಸ್ಸಾಕಾರಗಳನ್ನು ನಂಬಿಸ್ತಾ ಈ ಒಂದು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟನೆ ಮಾಡಿದ್ದು ಮಕ್ಕಳಿರ್ತಕ್ಕಂಥ ಸೂಕ್ತ ಪ್ರತಿಭೆಯನ್ನು ಹೊರಗೋದೆ ಒಂದು ಶಾಲಾ ವಾರ್ಷಿಕೋತ್ಸವ. ಮಕ್ಕಳಿಗೆ ಸಂಸ್ಕಾರ ಸಂಸ್ಕೃತಿ ಕಲಿಸೋದೇ ಶಿಕ್ಷಣ. ಆ ಒಂದು ಶಿಕ್ಷಣ ಮಕ್ಕಳಲ್ಲಿ ಸಮಾಜಕ್ಕೆ ಒಂದು ಕೊಡುಗೆ ಆಗಬೇಕು. ಮಕ್ಕಳಲ್ಲಿರ್ತಕ್ಕಂಥ ಒಂದು ಚಟುವಟಿಕೆಗಳನ್ನು ವಾರ್ಷಿಕೋತ್ಸವದಲ್ಲಿ ಶೈಕ್ಷಣಿಕ ಇರ್ಬೋದು, ಸಾಂಸ್ಕೃತಿಕ ಇರ್ಬೋದು, ಆಟಗಳಿರ್ಬೋದು, ಇವೆಲ್ಲವುಗಳ ಮೂಲಕ ಸಮಾಜಕ್ಕೆ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ದುರ್ಗಮ್ಮ ನಿಂಗಪ್ಪನವರೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನಮ್ಮೂರಿನ ಹಿರಿಯ
ಪತ್ರಿಕೋದ್ಯಮದ ಸ್ನೇಹಿತರಾಗಿರ್ತಕ್ಕಂಥ ಮಂಜುನಾಥ್ ಕುಮಾರ್ ಅವರೇ, ಈ ಕಾಲೇಜಿನ ಈ ಒಂದು ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ NM ವೀರೇಶ್ ಅವರೇ, ಈ ಶಾಲೆಯ ಎಲ್ಲ ಶಿಕ್ಷಕರೇ, ಮುದ್ದು ಮಕ್ಕಳೇ ಹಾಗೂ ಪೋಷಕರನ್ನು ಪ್ರತಿ ವರ್ಷದ ಸಂಪ್ರದಾಯದಂತೆ 2025-26ನೇ ಸಾಲಿನ ವಾರ್ಷಿಕೋತ್ಸವವನ್ನ ಈ ದಿನ ಹಮ್ಮಿಕೊಂಡಿದ್ದಾರೆ. ಈ ವಾರ್ಷಿಕೋತ್ಸವ ಅನ್ನೋದು ಸಂಭ್ರಮ ಸಡಗರದಿಂದ ಕೂಡಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ವಾರ್ಷಿಕೋತ್ಸವ ಅಂತಂದ್ರೆ ಪ್ರತಿ ವರ್ಷ ಜೂನ್ನಿಂದ ಮಾರ್ಚ್ವರೆಗೂ, ಫೆಬ್ರವರಿ ಮಾರ್ಚ್ವರೆಗೂ ಶಿಕ್ಷಣವನ್ನ ನೀಡ್ತಕ್ಕಂಥ ದಿನಗಳಾಗಿರ್ತವೆ. ಈ ಒಂದು ದಿನಗಳಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನ ಗುರುತಿಸಲಿಕ್ಕಾಗಿನ ಒಂದು ಶಾಲಾ ವಾರ್ಷಿಕೋತ್ಸವ ಪಠ್ಯೇತರ ಚಟುವಟಿಕೆಗಳನ್ನ ತೋರ್ಪಡಿಸ್ತಕ್ಕಂಥದ್ದು. ಪಠ್ಯ ಚಟುವಟಿಕೆಗಳು ದಿನನಿತ್ಯ ನಡೀತಾ ಇರ್ತವೆ. ಯಾವ ಹುಡುಗರಲ್ಲಿ ಯಾವುದಾದ್ರು ಪ್ರತಿಭೆ ಇರುತ್ತೆ ಅಂತ ತೋರಿಸೋದು, ಸಾಂಸ್ಕೃತಿಕವಾಗಿ ಹಾಡು ಹಾಡೋದಿರ್ಬೋದು, ಡ್ಯಾನ್ಸ್ ಮಾಡೋದಾಗಿರ್ಬೋದು, ಒಂದು ಕಲೆ ಇರ್ಬೋದು, ಒಂದು ಕ್ರೀಡಾ ಮನೋಭಾವನೆ ಇರೋದು, ಈ ಎಲ್ಲಾ ಮನೋಭಾವಗಳನ್ನ ವ್ಯಕ್ತಪಡಿಸ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಹುಡುಗರು ಬಹಳ ಮುದ್ದು ಮಕ್ಕಳು ಬಹಳ ಚೆಂದಾಗಿ ಡ್ಯಾನ್ಸ್ ಮಾಡ್ತಿರ್ತಾರೆ. ನಾನು ಶಾಲಾ ಮುಖ್ಯೋಪಾಧ್ಯಾಯರಿಗೆ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಶಾಲಾ ವಾರ್ಷಿಕೋತ್ಸವದಲ್ಲಿ ಅವ್ರ ಪ್ರತಿಭೆಗಳಂದ್ರೆ ಬರೀ ಡ್ಯಾನ್ಸ್ ಅಷ್ಟೇ ಅಲ್ಲ, ಏಕಪಾತ್ರ ಅಭಿನಯ ಇರ್ಬೋದು, ನಾಟಕ ಪ್ರದರ್ಶನ ಇರ್ಬೋದು, ವೈಯಕ್ತಿಕವಾಗಿ ಅವರಲ್ಲಿರ್ತಕ್ಕಂಥ ಪ್ರತಿಭೆಗಳನ್ನ ಪ್ರಚುರಪಡಿಸುವುದು ಈ ವಾರ್ಷಿಕೋತ್ಸವದ ಹಿರಿಮೆ. ಆ ಹುಡುಗರಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೆ ಒಬ್ಬೊಬ್ಬರಿಗೆ ಮಿಮಿಕ್ರಿ ಮಾಡೋದು ಇಷ್ಟ ಇರ್ತೈತಿ, ಒಬ್ಬರಿಗೆ ನಾಟಕ ಮಾಡೋದು ಇರ್ತೈತಿ, ಒಬ್ಬೊಬ್ಬರಿಗೆ ಡ್ಯಾನ್ಸ್ ಮಾಡೋದು ಇರ್ತೈತಿ, ಒಬ್ಬೊಬ್ಬರಿಗೆ ಭಾಷಣ ಮಾಡ್ತಕ್ಕಂಥದ್ದು ಕಲೆ ಇರುತ್ತೆ, ಒಬ್ಬೊಬ್ಬರಿಗೆ ಬಹಳ ಹುಡುಗರು ಬಹಳ ಇತ್ತೀಚಿನ ದಿನಮಾನಗಳಲ್ಲಿ ನೀವು ನೋಡಿದ್ರೆ GTVಯಾಗ ಕೆಲವೊಂದು ಬರ್ತಕ್ಕಂಥ ಯುವ ಪ್ರತಿಭೆಗಳನ್ನು ನೋಡಿದ್ರೆ ನನಗೆ ಆಶ್ಚರ್ಯ ಆಗುತ್ತೆ. ಅಂತ ಪ್ರತಿಭೆಗಳನ್ನ ಸೃಷ್ಟಿ ಮಾಡೋದು ಇಂಥ ಪ್ರಾಥಮಿಕ ಶಾಲೆಯಿಂದ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ಮ NM ವೀರೇಶ್ ಸರ್ ಮುಖ್ಯೋಪಾಧ್ಯಾಯರು ಬಹಳ ಕಷ್ಟಪಟ್ಟು ಈ ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ. ಇಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರಿಗೆ ಯಾವುದೇ ಸರ್ಕಾರದಿಂದ ಅನುದಾನ ಇಲ್ಲದೆ ಇದ್ರೂ ಕೂಡ ತಮ್ಮದೇ ಆಗಿರ್ತಕ್ಕಂಥ ನೀವು ಕೊಡ್ತಕ್ಕಂಥ ಅಲ್ಪ ಸ್ವಲ್ಪ ಸ್ಕೂಲ್ ಫೀಯಿಂದ ಇದು ಶಿಕ್ಷಕರಿಗೆ ಸ್ಯಾಲ್ರಿ ಕೊಡ್ತಾ ಪ್ರತಿ ವರ್ಷ ಈಗ ಆಲ್ರೆಡಿ ಅವ್ರ ಕೈಯಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಎಷ್ಟೋ ಮಂದಿ ನೌಕರಿಸ್ತಿದ್ದಾರೆ. ಈ ಒಂದು ಶಿಕ್ಷಣ ಸಂಸ್ಥೆ ನಮ್ಮ ಊರಿಗೆ ಒಂದು ಅವಶ್ಯಕತೆ ಇದೆ. ಈ ಒಂದು ಶಿಕ್ಷಣ ಸಂಸ್ಥೆಯನ್ನ ಉಳಿಸೋಣ, ಬೆಳೆಸೋಣ. ಮುಂದಿನ ದಿನಮಾನಗಳಲ್ಲಿ ಈ ಶಿಕ್ಷಣ ಸಂಸ್ಥೆ ಅತ್ಯುನ್ನತವಾಗಿ ನಡೀಲಿ. ಈ ಶಿಕ್ಷಣ ಸಂಸ್ಥೆಯಲ್ಲಿ ಓದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ನಮ್ಮೂರಿನ ಹಿರಿಮೆಯನ್ನ ತರಲಿ, ನಮ್ಮೂರಿನ ಕೀರ್ತಿ ಪತಾಕಿಯನ್ನ ಆರಿಸಲಿ. ನಮ್ಮೂರಿನ ಎಲ್ಲ ಪ್ರತಿಭೆಗಳು ರಾಜ್ಯದ ಮತ್ತು ದೇಶದಲ್ಲಿ ಎಲ್ಲೆಡೆಯಲ್ಲಿ ಹರಡಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಈ ವಿದ್ಯಾನಿಕೇತನ ಶಿಕ್ಷಣ ಟ್ರಸ್ಟ್ ಹಾಗೂ ಜ್ಞಾನ ಸುರಭಿ ಎಜುಕೇಶನ್ ಟ್ರಸ್ಟ್ ವತಿಯಿಂದ ಈ ಒಂದು ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಸರ್ಕಾರ ಪುಕ್ಕಟೆಯಾಗಿ ಶಿಕ್ಷಣ ಕೊಟ್ಟರು ಕೂಡ ನಮ್ಮ ಊರಿನಲ್ಲಿರ್ತಕ್ಕಂಥ 2 ಖಾಸಗಿ ಶಾಲೆಗಳಿದ್ರೂ ಕೂಡ ಪ್ರಾಥಮಿಕ ಶಾಲೆ ಉತ್ತಂಗಿ 3 ಇದ್ರೂ ಕೂಡ ವಿದ್ಯಾರ್ಥಿಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗಿದೆ. ಯಾರು ತಮ್ಮ ವಿದ್ಯಾರ್ಥಿಗಳನ್ನ ಶಿಕ್ಷಣದ ವಂಚಿತಗೊಳಿಸದೆ ಶಾಲಾ ದಾಖಲಾತಿ ಮಾಡ್ರಿ. ಅತಿ ಹೆಚ್ಚು ಹುಡುಗರಿಗೆ ಈ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ಮತ್ತು ಕಾಲೇಜ್ ಶಿಕ್ಷಣ ನಮ್ಮೂರಲ್ಲಿ ಸಿಗ್ಲಿ. ನಮ್ಮೂರಿನ ವಿದ್ಯಾರ್ಥಿಗಳು ಅಂದ್ರೆ ನೂತನವಾಗಿ ಕಟ್ಟಡ ನಿರ್ಮಾಣ ಆಗ್ತಲ್ಲ, ಆ ಕಟ್ಟಡ ನಿರ್ಮಾಣದ ಕಾರ್ಯಕ್ಕಾಗಿ 4 ಬಾಗಿಲುಗಳನ್ನ ದೇಣಿಗೆಯಾಗಿ ಒದಗಿಸಿದ್ದಾರೆ. ಒಂದೊಂದು ಬಾಗಿಲಿನ ಸೆಟ್ಗೆ ಸುಮಾರು 22,500 ರೂಪಾಯಿ ಬೆಲೆ ಬರುವಂತಹ 4 ಸೆಟ್ಗಳನ್ನ ಒಂದೇ ಆರಂಭದ ಬ್ಯಾಚ್ 2004 ಮತ್ತು 5ರ LKG ಬ್ಯಾಚ್ ವಿದ್ಯಾರ್ಥಿಗಳು ಸಲ್ಲಿಸಿದ್ದಾರೆ. ಹಾಗೆಯೇ ಇನ್ನೋರ್ವ ಶಾಲೆಯ 2002 ಮತ್ತು 3ನೇ ಸಾಲಿನ ಪ್ರಪ್ರಥಮ ಬ್ಯಾಚ್ನ ವಿದ್ಯಾರ್ಥಿಯಾಗಿ ಪ್ರಸ್ತುತ ಸದ್ಯದ ದಿನಗಳಲ್ಲಿ ಆರಕ್ಷಕರಾಗಿ ಅಂದ್ರೆ ಪೊಲೀಸ್ ಆಗಿ ಕಾರ್ಯನಿರ್ವಹಿಸುವಂತಹ ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿಯಾಗಿ ಮತ್ತು ಅಚ್ಚುಮೆಚ್ಚಿನ ವಿದ್ಯಾರ್ಥಿಯಾಗಿರ್ತಕ್ಕಂಥ ಶ್ರೀ ಮಂಜುನಾಥ್ ಕಡಿಬಳ್ಳಿ ಇವರು ಕೂಡ ಶಾಲೆಗೆ ನೂತನವಾಗಿ ಕಟ್ಟಡ ನಿರ್ಮಾಣವಾಗುವಂತಹ ಕಟ್ಟಡಕ್ಕೆ 4 ಬಾಗಿಲುಗಳನ್ನು ಸಮರ್ಪಣೆ ಮಾಡುವುದರ ಮುಖಾಂತರ ತಮ್ಮ ಪ್ರೀತಿಯನ್ನ ತೋರಿಸಿಕೊಂಡಿದ್ದಾರೆ. ಹಾಗೆಯೇ ತಿಮ್ಲಾಪುರದ ನಾಗಪ್ಪನವರು ಶಾಲೆಗೆ ಅಗಾಧವಾದ ದೇಣಿಗೆಯನ್ನು
ಕೊಟ್ಟು ನಮ್ಮನ್ನ ಕೈ ಹಿಡಿದಿದ್ದಾರೆ. ಶಾಲೆಯ ಎಲ್ಲ ವಿದ್ಯಾರ್ಥಿಯ ಪಾಲಕರು, ಪೋಷಕರು ಇಡೀ ಶಾಲೆಗೆ ಅಂದ್ರೆ ನೂತನವಾಗಿ ನಿರ್ಮಾಣವಾಗುವಂತಹ ಕಟ್ಟಡಕ್ಕೆ ಶೀಟ್ಗಳನ್ನು ಕೊಡಲಿಕ್ಕೆ ಮನಸ್ಪೂರ್ವಕವಾಗಿ ಒಪ್ಪಿಕೊಂಡಿರ್ತಾರೆ. ಹಾಗೆಯೇ ಪಿಂಜಾರ್ ರಾಜಾ ಸಾಬ್ ಇವರು ಕೂಡ ಶಾಲೆಗೆ ದೇಣಿಗೆಯನ್ನು ಕೊಡುವುದರ ಮುಖಾಂತರ ತಮ್ಮ ಹಿರಿತನದ ಪ್ರೀತಿಯನ್ನ ತೋರಿಸಿದ್ದಾರೆ. ಹಾಗೆಯೇ ಇನ್ನೋರ್ವ ಯುವ ರಾಜಕಾರಣಿಯಾಗಿ ಗುರುತಿಸಿಕೊಂಡಿರುವಂತಹ ಶ್ರೀಯುತ ಜುಮಾನಿ ಮೋಡಪ್ಪ ಉಪಾಧ್ಯಕ್ಷರು, ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಸ್ಥೆ ರಿಜಿಸ್ಟ್ರಾರ್ ನಿಯಮಿತ ಉತ್ತಂಗಿ ಇವರು ಕೂಡ ಶಾಲೆಗೆ ತಮ್ಮದೇ ಆಗಿರ್ತಕ್ಕಂಥ ದೇಣಿಗೆಯನ್ನು ಕೊಟ್ಟು ತಮ್ಮ ಪ್ರೀತಿಯನ್ನ ನಮ್ಮ ಶಾಲೆಯಲ್ಲಿ ತೋರಿಸಿದ್ದಾರೆ. ಬಂಧುಗಳೇ, ಇದನ್ನ ತಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಮುಖ್ಯವಾದ ಕಾರಣ ಇದೆ. ಆ ಕಾರಣ ಏನಂತ ಕೇಳಿದ್ರೆ ಪ್ರೀತಿ ಕೇಳ್ಪಡ್ಕೊಳ್ಳೋದಲ್ಲ. ಹಾಗೇನಾದ್ರು ಕೇಳ್ಪಡ್ಕೊಂಡ್ರೆ ಆ ಪ್ರೀತಿ ನಿಜವಾದ ಪ್ರೀತಿ ಆಗಿರಲ್ಲ. ಅಪಾರವಾಗಿರ್ತಕ್ಕಂಥ ಸಾರ್ವಜನಿಕ ಪ್ರೀತಿಯನ್ನ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಜಗದ್ಗುರು ನಿರಂಜನ ಪ್ರಣಾಮ ಸ್ವರೂಪಿ ಸೋಮಶಂಕರ ಮಹಾಸ್ವಾಮಿಗಳು ಈ ಬಹುಮಾನ ವಿತರಣೆಯ ಕಾರ್ಯಕ್ರಮವನ್ನ ನೆರವೇರಿಸಿಕೊಡಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಬಸವನೇ ತಾಯಿ, ಬಸವನೇ ತಂದೆ, ಬಸವನೇ ನನಗೆ ಕೊರೆನದೊಂದು ವಸುದೇಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಕ್ಷೇತ್ರನಾಥ ಕೊಟ್ಟೂರು ಗುರುಬಸವೇಶ್ವರ ಮಹಾಸ್ವಾಮಿಯ ಮೂಲ ಗುರುಗಳು ಕ್ರಿಯಾಮೂರ್ತಿಗಳಾದ ಜಗದ್ಗುರು ಶಂಕರ ಮಹಾಸ್ವಾಮಿಗಳ ಗುರುಪೀಠದ ಪರಂಪರೆಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಬಸವಾದಿ ಶಿವಶರಣರನ್ನು ಪಂಚಗಣಾಧೀಶ್ವರರನ್ನು ಧ್ಯಾನಿಸಿ ರೆವರೆಂಡ್ ಉತ್ತಮಿ ಚೆನ್ನಪ್ಪ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ನಿಸರ್ಗ ಪೂರ್ವ ಪ್ರಾಥಮಿಕ ಶಾಲೆಯ ಶೈಕ್ಷಣಿಕೋತ್ಸವ ಕಾರ್ಯಕ್ರಮದ ಉದ್ಘಾಟಕರಾಗಿರುವ ಶರಣಜಿ ಬಸವರಾಜಪ್ಪನವರಲ್ಲಿ ಹಾಗೂ ಸಮಾರಂಭದ ಅಧ್ಯಕ್ಷರಾಗಿರುವ ಶರಣಿ ಶ್ರೀಮತಿ ದುರ್ಗಮ್ಮನವರಲ್ಲಿ ಹಾಗೂ ಅತಿಥಿಗಳಾಗಿ ಆಗಮಿಸಿರುವ ಶರಣ ಶ್ರೀ ಕೆ.ಜಿ. ಹನುಮಂತಪ್ಪ ಅಧ್ಯಕ್ಷರಲ್ಲಿ ಹಾಗೂ ಪತ್ರಿಕಾ ಮಾಧ್ಯಮದ ಮಿತ್ರನಾದ ಕುಮಾರ ಮಂಜುನಾಥನವರಲ್ಲಿ ಹಾಗೂ ಶಾಲೆಯ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರಲ್ಲಿ, ಮುಖ್ಯ ಗುರುಗಳು ಮತ್ತು ಸಿಬ್ಬಂದಿ ವರ್ಗದವರಲ್ಲಿ ಹಾಗೂ ಮುದ್ದು ಮಕ್ಕಳಲ್ಲಿ, ಗ್ರಾಮದ ಸರ್ವ ಶರಣ ಬಂಧುಗಳಲ್ಲಿ ದೇಣಿಗೆಯನ್ನು ಕೊಡುವುದರ ಮುಖಾಂತರ ತಮ್ಮ ಹಿರಿತನದ ಪ್ರೀತಿಯನ್ನ ತೋರಿಸಿದ್ದಾರೆ. ಹಾಗೆಯೇ ಇನ್ನೋರ್ವ ಯುವ ರಾಜಕಾರಣಿಯಾಗಿ ಗುರುತಿಸಿಕೊಂಡಿರುವಂತಹ ಶ್ರೀಯುತ ಜುಮಾನಿ ಮೋಡಪ್ಪ ಉಪಾಧ್ಯಕ್ಷರು, ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಸ್ಥೆ ರಿಜಿಸ್ಟ್ರಾರ್ ನಿಯಮಿತ ಉತ್ತಂಗಿ ಇವರು ಕೂಡ ಶಾಲೆಗೆ ತಮ್ಮದೇ ಆಗಿರ್ತಕ್ಕಂಥ ದೇಣಿಗೆಯನ್ನು ಕೊಟ್ಟು ತಮ್ಮ ಪ್ರೀತಿಯನ್ನ ನಮ್ಮ ಶಾಲೆಯಲ್ಲಿ ತೋರಿಸಿದ್ದಾರೆ. ಬಂಧುಗಳೇ, ಇದನ್ನ ತಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಮುಖ್ಯವಾದ ಕಾರಣ ಇದೆ. ಆ ಕಾರಣ ಏನಂತ ಕೇಳಿದ್ರೆ ಪ್ರೀತಿ ಕೇಳ್ಪಡ್ಕೊಳ್ಳೋದಲ್ಲ. ಹಾಗೇನಾದ್ರು ಕೇಳ್ಪಡ್ಕೊಂಡ್ರೆ ಆ ಪ್ರೀತಿ ನಿಜವಾದ ಪ್ರೀತಿ ಆಗಿರಲ್ಲ. ಅಪಾರವಾಗಿರ್ತಕ್ಕಂಥ ಸಾರ್ವಜನಿಕ ಪ್ರೀತಿಯನ್ನ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಜಗದ್ಗುರು ನಿರಂಜನ ಪ್ರಣಾಮ ಸ್ವರೂಪಿ ಸೋಮಶಂಕರ ಮಹಾಸ್ವಾಮಿಗಳು ಈ ಬಹುಮಾನ ವಿತರಣೆಯ ಕಾರ್ಯಕ್ರಮವನ್ನ ನೆರವೇರಿಸಿಕೊಡಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಬಸವನೇ ತಾಯಿ, ಬಸವನೇ ತಂದೆ, ಬಸವನೇ ನನಗೆ ಕೊರೆನದೊಂದು ವಸುದೇಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಕ್ಷೇತ್ರನಾಥ ಕೊಟ್ಟೂರು ಗುರುಬಸವೇಶ್ವರ ಮಹಾಸ್ವಾಮಿಯ ಮೂಲ ಗುರುಗಳು ಕ್ರಿಯಾಮೂರ್ತಿಗಳಾದ
ಜಗದ್ಗುರು ಶಂಕರ ಮಹಾಸ್ವಾಮಿಗಳ ಗುರುಪೀಠದ ಪರಂಪರೆಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಬಸವಾದಿ ಶಿವಶರಣರನ್ನು ಪಂಚಗಣಾಧೀಶ್ವರರನ್ನು ಧ್ಯಾನಿಸಿ ರೆವರೆಂಡ್ ಉತ್ತಂಗಿ ಚೆನ್ನಪ್ಪ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ನಿಸರ್ಗ ಪೂರ್ವ ಪ್ರಾಥಮಿಕ ಶಾಲೆಯ ಶೈಕ್ಷಣಿಕೋತ್ಸವ ಕಾರ್ಯಕ್ರಮದ ಉದ್ಘಾಟಕರಾಗಿರುವ ಶರಣಜಿ ಬಸವರಾಜಪ್ಪನವರಲ್ಲಿ ಹಾಗೂ ಸಮಾರಂಭದ ಅಧ್ಯಕ್ಷರಾಗಿರುವ ಶರಣಿ ಶ್ರೀಮತಿ ದುರ್ಗಮ್ಮನವರಲ್ಲಿ ಹಾಗೂ ಅತಿಥಿಗಳಾಗಿ ಆಗಮಿಸಿರುವ ಶರಣ ಶ್ರೀ KG ಹನುಮಂತಪ್ಪ ಅಧ್ಯಕ್ಷರಲ್ಲಿ ಹಾಗೂ ಪತ್ರಿಕಾ ಮಾಧ್ಯಮದ ಮಿತ್ರನಾದ ಕುಮಾರ ಮಂಜುನಾಥನವರಲ್ಲಿ ಹಾಗೂ ಶಾಲೆಯ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರಲ್ಲಿ ಮುಖ್ಯ ಗುರುಗಳು ಮತ್ತು ಸಿಬ್ಬಂದಿ ವರ್ಗದವರಲ್ಲಿ ಹಾಗೂ ಮುದ್ದು ಮಕ್ಕಳಲ್ಲಿ ಗ್ರಾಮದ ಸರ್ವ ಶರಣ ಬಂಧುಗಳಲ್ಲಿ ತಾಯಂದಿರಲ್ಲಿ ಯುವಕರಲ್ಲಿ ಅವರಿವರೆನ್ನಗೆ ಸರ್ವರಿಗೂ ಶರಣಾರ್ಥಿ. ನಾವೆಲ್ಲರೂ ಮಕ್ಕಳ ಕಾರ್ಯಕ್ರಮ ನೋಡಲು ಬಹಳ ಕಾತುರದಿಂದ ಕೂತುಕೊಂಡಿದ್ದೀವಿ. ಈ ಮಕ್ಕಳ ಧ್ವನಿ ಕೇಳಿದ್ರೆ ಯಾವ ರೀತಿ ನಮ್ಮ ಭಾವನೆ ಬರುತ್ತೆಪ್ಪ ಅಂದ್ರೆ, ಸಂಜೆ ಹಕ್ಕಿಗಳೆಲ್ಲವೂ ಕೂಡ ಕೂಡಿಕೊಂಡು ಹೋಗ್ತಾವೆ ಕಿವುಚು ಅನ್ಕೋತ. ಹಾಗೆ ನಮ್ಮೆಲ್ಲರ ಮಕ್ಕಳ ಧ್ವನಿ ಆ ಅವ್ರ ಇತಿಹಾಸ, ಅವ್ರ ಚರಿತ್ರೆ ನಮಗೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ರೆವರೆಂಡ್ ಚೆನ್ನಪ್ಪನವರ ಕೀರ್ತಿ ಬರೇ ನಮ್ಮ ಗ್ರಾಮದಲ್ಲ, ನಮ್ಮ ರಾಜ್ಯದಲ್ಲ, ವಿದೇಶದಲ್ಲೂ ಕೂಡ ರೆವರೆಂಡ್ ಚೆನ್ನಪ್ಪನವ್ರ ಹೆಸರಿದೆ. ಯಾಕೆ ರೆವರೆಂಡ್ ಚೆನ್ನಪ್ಪನವ್ರ ಹೆಸರಿದೆ ಅಂದ್ರೆ, ಅವ್ರು ನಿಸ್ವಾರ್ಥವಾಗಿರುವಂಥ ಸಮಾಜಕ್ಕೆ ಕೊಟ್ಟಿರುವಂಥ ಶರಣ ಪರಂಪರೆ ಕೊಟ್ಟಿರುವಂಥ ಅಪಾರವಾಗಿರುವಂಥ ಕೊಡುಗೆ ಇದೆ. ಈ ಸರ್ವಜ್ಞ ನಾವೆಲ್ಲ ಕೇಳ್ತೇವಲ್ಲ, ಆ ಸರ್ವಜ್ಞ ನಾವು ಬಹಳ ಕಡೆ ಕಾರ್ಯಕ್ರಮಕ್ಕೆ ಹೋಗ್ತೇವಲ್ಲ, ನಿಮ್ದು ಯಾವ ಊರು ಅಂತ ಕೇಳಿದಾಗ ನಾವು ಉತ್ತಂಗಿ ಏನು ಕೇಳ್ತೇವೆ. ಅವರೆಲ್ಲರೂ ಅನ್ನೋರೇನೋ ಚೆನ್ನಪ್ಪನವ್ರ ಊರೇನೋ ಅಂತ ಕೇಳ್ತಾರೆ. ನಾವು ಭಾಳ ಹೆಮ್ಮೆಯಿಂದ ಹೇಳ್ತಾರೆ ನಾವು ಚೆನ್ನಪ್ಪನ ಊರದವರು ಅಂತಂದು. ಹಾಗಾಗಿ ಅವರ ಜ್ಞಾನ ಎಲ್ಲ ಮನೆಗೂ ಮುಟ್ಟಿದೆ, ಅವರ ಅನುಭವ ಮೂಲೆಗೂ ಕೂಡ ಮುಟ್ಟಿದೆ. ಹಾಗಾಗಿ ನಮ್ಮ ಶರಣ ಪರಂಪರೆಗೆ ಬೆಳೆಸುವಂತ ಕಾರ್ಯ, ಉಳಿಸುವಂತ ಕಾರ್ಯ ಮಾಡಿದಂಥವ್ರು ಯಾರು ಅಂದ್ರೆ ರೆವರೆಂಡ್ ಚೆನ್ನಪ್ಪನವರು. ಹಾಗಾಗಿ ಅವರು ನಮ್ಮ ಗ್ರಾಮದ ಸರ್ವಜ್ಞ ಅಂತ ಹೇಳ್ತಾರೆ ಎಲ್ಲರಿಗೂ ಕೂಡ, ಹೌದಲ್ಲ? ಹಾಗಾಗಿ ಆ ಶಾಲೆಗೆ ಅವ್ರ ಹೆಸರಿಟ್ಟಿರುವಂಥದ್ದು ಬಹಳಷ್ಟು ಹೆಮ್ಮೆ ಪಡುವಂತ ವಿಚಾರ. ಆಮೇಲೆ ನಿಸರ್ಗ ಪೂರ್ವ ಪ್ರಾಥಮಿಕ ಶಾಲೆ ಅಂತ ಹೇಳ್ತೀವಿ. ಈ ವಾತಾವರಣ, ಈ ನಿಸರ್ಗ ಇಲ್ಲ ಅಂದ್ರೆ ಮನುಷ್ಯನು ಏನೂ ಕೂಡ ಸಾಧನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಈ ನಿಸರ್ಗದ ಮಧ್ಯದಲ್ಲಿ ನಾವೆಲ್ಲರೂ ಕೂಡ ಬೆಳೆಯಬೇಕಾಗಿದೆ. ಹಾಗಾಗಿ ನಮ್ಮ ನಿಸರ್ಗ, ನಮ್ಮ ವಾತಾವರಣ ಹೇಗಿರ್ಬೇಕಪ್ಪ ಅಂದ್ರೆ ಬಹಳ ಶುಚಿರ್ಭೂತರಾಗಿರುವಂತ ವಾತಾವರಣವನ್ನು ಇರಬೇಕು ಅನ್ನುವ ದೃಷ್ಟಿಯಿಂದ ಈ ನಿಸರ್ಗ ಪೂರ್ವ ಪ್ರಾಥಮಿಕ ಶಾಲೆ ಅಂತ ಹೆಸರಿಟ್ಟಿರುವುದು ಕೂಡ ಬಹಳ ಶ್ರೇಷ್ಠವಾಗಿರುವಂತ ವಿಚಾರ. ಹಾಗಾಗಿ ಈ ಗಾಳಿ ಏನು ಮಾಡುತ್ತೆ ನಮಗೆಲ್ಲರಿಗೂ ಕೂಡ, ಈ ಸೆಕೆ ಇದೆ, ಬೇಕೇನು ನಮಗೆಲ್ಲ ಗಾಳಿ ಬೇಕು. ಆ ಗಾಳಿ ಬಂದಾಗ ಏನಾಗುತ್ತೆ, ನೆಮ್ಮದಿ ಏನೋ ಆಗುತ್ತೆ ನಮ್ಗೆ. ಹಾಗೆ ನಿಜವಾದ ನೆಮ್ಮದಿ ಯಾವಾಗ ಬರ್ತೈತೆ ಮನುಷ್ಯನಿಗಂದ್ರೆ ಮಕ್ಕಳಲ್ಲಿ ಸಂಸ್ಕಾರ ಬಂದಾಗ ಮನುಷ್ಯ ನೆಮ್ಮದಿಯನ್ನು ಬರುತ್ತೆ. ಹಾಗಾಗಿ ಶಿಕ್ಷಣ ಜೊತೆಯಲ್ಲಿ ಮಕ್ಕಳಿಗೆ ನಿಜವಾದ ಕೊಡುವಂಥದ್ದು ಸಂಸ್ಕಾರದ ಮೌಲ್ಯವನ್ನು ಕೊಡುವಂತ ಕೆಲಸ ನಾವು ಪ್ರತಿಯೊಬ್ಬರು ಕೂಡ ಮಾಡಬೇಕು. ನಮ್ಮ ಮಕ್ಕಳಿಗೆ ಡಾಕ್ಟರ್ ಮಾಡ್ತೇವೆ, ನಮ್ಮ ಮಕ್ಕಳಿಗೆ ಇಂಜಿನಿಯರ್ ಮಾಡ್ತೇವೆ, ನಮ್ಮ ಮಕ್ಕಳಿಗೆ ಅಧಿಕಾರಿಗಳು ಮಾಡ್ತೇವೆ. ಆದ್ರೆ ಸಂಸ್ಕಾರ ಕೊಡುವಂತ ಕೆಲಸನೂ ಕೂಡ ನಾವು ಮಾಡಬೇಕು. ಉದಾಹರಣೆಗೆ ಭಕ್ತಿಗೆ ಸಂಸ್ಕಾರ ಕೊಟ್ಟರೆ ಅಕ್ಕಿ ಆಗ್ತದ, ಅಕ್ಕಿಗೆ ಸಂಸ್ಕಾರ ಕೊಟ್ಟರೆ ಅನ್ನ ಆಗ್ತದ, ಅನ್ನಕ್ಕೆ ಸಂಸ್ಕಾರ ಕೊಟ್ಟರೆ ಪ್ರಸಾದ ಆಗ್ತದ. ಹಾಗಾಗಿ ನಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಟ್ಟೆವು ಅಂದ್ರೆ ನಮ್ಮ ಮಕ್ಕಳೆಲ್ಲರೂ ಹೇಗೆ ಆಗ್ತಾರಪ್ಪ ಅಂದ್ರೆ ರೆವರೆಂಡ್ ಚೆನ್ನಪ್ಪನವರ ಆದಂಗ ಆಗ್ತಾರ. ಅಂಥ ಕೀರ್ತಿ ತರುವಂತ ಕೆಲಸ ಶಿಕ್ಷಣದಿಂದ ಮಾತ್ರ ಸಾಧ್ಯ, ಸಂಸ್ಕಾರದಿಂದ ಮಾತ್ರ ಸಾಧ್ಯ. ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಏನಪ್ಪ